ನಮಸ್ಕಾರ ರೀ. ನಾವು ನೋಡ್ರಿ ಇವತ್ತ ಉಜ್ಜಯಿನಿ ಮುಗಿಸ್ಕೊಂಡು ಕಾಶಿಗೆ ಹೋಗ್ಬೇಕಂತ ಫಿಕ್ಸ್ ಆಗಿದ್ವಿ. ಬಟ್ ಕಾಶಿಗೆ ಟ್ರೈನ್ ಸಿಗಲಿಲ್ಲ. ಸೊ ಏನು ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ ನನಗೂ ಗೊತ್ತೈತಿ. ಯಾಕಂದ್ರೆ ನೆಕ್ಸ್ಟ್ ನಾವು ಹೋಗಿದ್ದು ಪಕ್ಕದಲ್ಲಿರೋ ಓಂಕಾರೇಶ್ವರ. ಸೊ ಉಜ್ಜಯಿನಿಲಿಂದ ಓಂಕಾರೇಶ್ವರ ಡೈರೆಕ್ಟ್ ಟ್ರೈನ್ ಇಲ್ಲ, ಡೈರೆಕ್ಟ್ ಬಸ್ಸು ಇರಲಿಲ್ಲ. ಬಸ್ ಎಲ್ಲ ಬೆಳಿಗ್ಗೆ ಇರ್ತಿತ್ತು, ನಾವು ಮಧ್ಯಾಹ್ನ ಹೋಗಿದ್ವಲ್ಲ. ಸೊ ಟ್ಯಾಕ್ಸಿ ಏನಾರ ಇರುತ್ತೆ ಅಂತ ಕೇಳಿದ್ರು, ಅವ್ರು ಸಿಕ್ಕಾಬಿಟ್ಟು ಹೇಳಿದ್ರು 3,500 ಹೇಳಿದ್ರು. ಹಂಗಾಗಿ ನಾವೇನು ಮಾಡಿದ್ವಿ, ಬಸ್ಸಿಗೆ ಹೋದ್ವಿ, ಇಂದೋರ್ಗೆ ಹೋದ್ವಿ. ಅಲ್ಲಿಂದ ಇಂದೋರಿಗೆ 70 ರೂಪಾಯಿ, ಇಂದೋರಿಂದ ಓಂಕಾರೇಶ್ವರ 125 ರೂಪಾಯಿ. ಸೊ ನೆಕ್ಸ್ಟ್ ಟೈಮ್ ನೀವು ಹೊಂಟಿದ್ರೆ ನಿಮಗೂ ಒಂದು ಹೆಲ್ಪ್ ಆಗುತ್ತಾ. ಸೊ ಹೊರಟ್ವಿ, ಸಿಕ್ಕಾಪಟ್ಟೆ ಜರ್ನಿ ಚೆನ್ನಾಗಿತ್ತು. ಇನ್ನೊಂದು ವಿಶೇಷ ಏನಂದ್ರೆ, ನಮಗೆ ಇಂದೋರೊಳಗೆ ಎಲ್ಲಿ ಇಳಿಬೇಕಂತಲೇ ಗೊತ್ತಿಲ್ಲ ರೀ. ಎಲ್ಲಿ ಇಳಿಬೇಕು ಗೊತ್ತಿಲ್ಲ, ಯಾವ ಬಸ್ ಹಬ್ಬಬೇಕು ಗೊತ್ತಿಲ್ಲ. ಸುಮ್ಮನೆ ಕುಂತೀವಿ, ಕಂಡಕ್ಟ್ರಿಗೆ ಹೇಳಿದ್ವಿ. ಸೊ ಆಯ್ತು ಅಂದರು, ಇಳಿದ್ವಿ. ಆಮೇಲೆ ಸಿಕ್ಕಾಪಟ್ಟೆ ತಲೆ ನೋವಾಕತ್ಬಿಡ್ತೀವಿ. ಸೊ ಒಂದು ರೌಂಡ್ ಹೊರಗೆ ಹೋಗೇಸಿ ಏನಾರು ತಿನ್ನಮಂತೇಳಿ ಒಂದು ಸಮೋಸ ಕಚೋರಿ ತೊಗೊಂಡು ಬಂದ್ವಿ. ಹಿಂದಿನ ಸೀಟ್ ಹಿಡ್ಕೊಂಡು 3 ಕುಂತು ಬಡ್ದು ಬಿಟ್ಟಿರಿ. ಸ್ನ್ಯಾಕ್ಸ್ ಆದಮೇಲೆ ಮತ್ತು ಎಂಟರ್ಟೈನ್ಮೆಂಟ್ ಬೇಕಲ್ಲ. ನಮ್ಮಣ್ಣ ಫುಲ್ಲು ಬಿಗ್ ಬಾಸ್ ನೋಡ್ಕೊಂಡು ಕೂತು ಬಿಟ್ಟಿದ್ನ ರೀ. ಇನ್ನೊಂದು ಏನು ಹೇಳ್ತೀನಂದ್ರೆ, ಮಧ್ಯಪ್ರದೇಶ ಒಳಗೆ ನಿಮ್ಗೆ ಗೌರ್ಮೆಂಟ್ ಬಸ್ ಸಿಗಲ್ಲ ರೀ, ಪ್ರೈವೇಟ್ ಬಸ್ಸೇ ಸಿಗುತ್ತೆ. ಸೊ ಕಂಪೇರಿಟಿವ್ಲಿ ಬ್ಯಾಂಗ್ಳೂರ್ ಕರ್ನಾಟಕ ಈಸ್ ಫಾರ್ ಮೋರ್ ಬೆಟ್ರ್ ಅಂತ ನನ್ನ ಅನಿಸಿಕೆ ರೀ. ಹೋಗ್ಬಿಟ್ರಿ ಅದೆಲ್ಲ ಸೈಡಿಗೆ ಇಟ್ಬಿಡಮ್ಮ. ಊಟ ಟೈಮ್ ಆಯ್ತು ರೀ, ಸೈಡಿಗೆ ಬಸ್ ಹಾಕ್ಯಬಿಟ್ಟ. ಒಂದು ಡಾಬಾ ಮಸ್ತ್ ಇತ್ತು, ಡಾಬಾದಾಗ ಇಳಿದ್ವಿ. ಸೇಮ್ ಅದೇ ರಾಗ, ಅದೇ ತಳ, ಅದೇ ಆಲೂಗಡ್ಡಿ. ಚಳಿಗೆ ನಾವು ಫಸ್ಟ್ ಏನು ಮಾಡಿದ್ವಿ ಅಂದ್ರೆ ಬಿಸಿ ಕಾಯಿಸ್ಕೊಂಡು ಹೋಗಿ ಎಲ್ಲರೂ ಒಂದೊಂದು ಕಚೋರಿ ಅವಲಕ್ಕಿ ತಿಂದ್ವಿ. ಸ್ವಲ್ಪ ಅವಾಗ ಸಮಾಧಾನ ಆಯಿತು. ಸಮಾಧಾನ ಆದಮೇಲೆ ಗಾಡಿ ಇನ್ನೇನು ಚಲೋ ಆಯ್ತು ನೋಡ್ರಿ. ಮತ್ತೆ ಆಮೇಲೆ ಬಂತು ಓಂಕಾರೇಶ್ವರ, ಇಳಿದ್ವಿ ಓಂಕಾರೇಶ್ವರ. ಸೊ ನೀವು ಬಸ್ ಸ್ಟ್ಯಾಂಡ್ ಇಳಿದ್ರಿ ಅಂದ್ರೆ ಫಸ್ಟ್ ನಿಮಗೆ ಅಪೋಸಿಟಲ್ಲೇ ಇರುತ್ತಷ್ಟೇ. ನೀವು ಎಲ್ಲೆಲ್ಲೋ ಏನೇನೋ ನೋಡೋಕೆ ಹೋಗ್ಬೇಡ್ರಿ. ತುಂಬ ಡೀಸೆಂಟಾಗಿ ತುಂಬ ಚೆನ್ನಾಗೈತೆ. ಇಲ್ಲಿ 24 ತಾಸಿಗೆ ಒಬ್ರಿಗೆ 100 ರೂಪಾಯಿ ಅಷ್ಟೇ ರೀ. ಇಲ್ಲಿ ಮಕ್ಕಳಿಗೆ ಬೆಡ್ಡು ಕೊಡ್ತಾರೆ, ಹೊಚ್ಕೊಳಕ್ಕೆ ಬೆಡ್ಶೀಟು ಕೊಡ್ತಾರೆ. ಒಳ್ಳೆ ಟಾಯ್ಲೆಟು, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಿರಿ. ಸಸ್ತಾಗಿ ಬೆಸ್ಟ್ ಆಪ್ಷನ್ನು, ನಿಮ್ಮ ಇಷ್ಟ. ಸೊ ಅಲ್ಲಿ ರೆಡಿ ಆದ್ವಿ, ಫುಲ್ ಸಿಗ್ನೇಚರ್ ಪಂಚಸ್ ಎಲ್ಲ ಹಾಕ್ಕೊಂಡು ನಡ್ಕೊಂಡು ಹೊಂಟ್ಬಿಟ್ವಿ. 2 ಕಿಲೋಮೀಟ್ರ್ ಅಲ್ಲಿಂದ. ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಇತ್ತು, ನೋಡ್ಕೊಂಡು ಹೊಂಟಿವಿ ರೀ. ಆ ಚಳಿ ಒಳಗೆ ಪಂಚಸ್ ಎಲ್ಲ ಹಾಕಿದ್ದು ನೋಡಿ ಎಲ್ಲರೂ ಫುಲ್ ಗಾಬರಿನೇ ರೀ. ನಮ್ಮ ನೋಡಿ ಗಾಬರಿನೇ. ಅದಕ್ಕಿಂತ ಹೆಚ್ಚಿಗೆ ಏನು ಗಾಬರಿ ಅಂದ್ರೆ, ಇಂಥ ವ್ಯೂ ಆದ ಇಂಥದನ್ನು ನೋಡಿ ನಾವು ಗಾಬರಿ ಆಗ್ಬಿಟ್ಟಿವಿ. ಮಸ್ತ್ ರೀ, ಬೆಂಕಿ. ನಾ ಹೇಳಕತ್ತೀನಲ್ಲ, ಮಸ್ತ್ ಐತಿ ಓಂಕಾರೇಶ್ವರ. ವಿಸಿಟ್ ಮಾಡೋಕೆ ನೀವು. ಫುಲ್ ಜೋಶ್ ಮುಣ್ಣಾಗಿದ್ದಾರ, ಗಿಮ್ಮನಂಗೆ ಮೂಡಿಗೆ ಬಂದುಬಿಟ್ಟಿವಿ ನೋಡ್ರಿ. ಈಗ BGM ಚೇಂಜ್ ಆಗುತ್ತಾ, ನೀವು ಮೂಡು ಚೇಂಜ್ ಮಾಡ್ಕೋರಿ. ಬೆಳಗ್ಗೆ ಬೇಗ ಹೋಗ್ಬಿಟ್ಟಿದ್ವಿ, ಹಂಗಾಗಿ ಗದ್ದಲ ಭಾಳ ಕಡಿಮೆ ಇತ್ತು. ಎಲ್ಲ ಗುಡಿ ದರ್ಶನ ಮಾಡ್ಕೊಂಡ್ವಿ. ಬಟ್ ಗುಡಿಯಾಗ ಒಂದು ಚಂಬ ಹಾಕ್ಸ್ಕೊಂಡಿವಿ. ಯಾರ ಕೈಲಿ ಅಂತಂದ್ರೆ ಇವರೇ ನೋಡ್ರಿ, ನಮಗೆ ಚಂಬ ಹಾಕಿದಾರೆ. ಅವ್ರೇನಂದ್ರು, ನಿಮ್ಗೆ ಜಲಾಭಿಷೇಕ ಮಾಡಿಸ್ತೀವಿ, ಪರ್ ಹೆಡ್ 100 ರೂಪಾಯಿ ಅಂದರು. ಸರಿ ತೊಗೊಂತ ಬಂದ್ರೆ 3 ಜನ ಸೇರಿ ಒಂದೇ ಚಂಬ ಕೊಟ್ಟರು, ನಾರ್ಮಲ್ ಲೈನು. ಸೊ ಹಂಗಾಗಿ ನಮಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಟ್ರಿ ಅನಿಸ್ಲಿಲ್ಲ. ಬಟ್ ಎಲ್ಲೆಲ್ಲೋ ದುಡ್ಡು ಹೆಂಗೆಂಗೋ ಹೋಗ್ತಾ ಇರತ್ತೆ. ದೇವ್ರ ವಿಷಯದಲ್ಲಿ ಹೋದ್ರೂ ಹೋಗ್ಲಿ, ಪರವಾಗಿಲ್ಲ, ಏನಾಗಲ್ಲ ಅಂತೇಳಿ ಬಿಟ್ಬಿಟ್ಟಿವ್ರಿ. ಈಗ ಮತ್ತೆ ಬ್ಯಾಕ್ ಟು ಜೋಶ್ ಮೋಡ್. ಸೊ ಅಲ್ಲಿಂದ ಓಂಕಾರೇಶ್ವರ ಏನು ಮಿಸ್ ಮಾಡಿದ್ರು ನೀವು ಬೋಟಿಂಗ್ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಬೆಂಕಿ ರೀ, ನಾ ಹೇಳ್ತೀನಲ್ಲ, ನೋ ವರ್ಡ್ಸ್. ಬೋಟಿಂಗ್ ಮಾತ್ರ ಮಸ್ತ್ ಇತ್ತು. 300 ರೂಪಾಯಿ, ಅದಕ್ಕಿಂತ 1 ರೂಪಾಯಿ ಹೆಚ್ಚಿಗೆ ಕೊಡ್ಬೇಡ್ರಿ. 300 ರೂಪಾಯಿ ಸುಮ್ಮ ವರ್ತ್. ಒಂದು 7-8 ಕಿಲೋಮೀಟ್ರ್ ಇರ್ತಾ, ಭಾರಿ ಅನ್ನೋಕ್ಕೇನು ಭಾರಿ ಬೆಂಕಿ ಇತ್ತು ರೀ. ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ಮಸ್ತ್ ಐತೆ ರೀ ಓಂಕಾರೇಶ್ವರ ಬೋಟಿಂಗ್ ಮಾತ್ರ. ಒಳಗಿರೋದು ನರ್ಮದಾ ನದಿ. ಆ ನರ್ಮದಾ ನದಿ ಒಳಗೆ ನೀವು ಯಾವುದೇ ಕಲ್ ತಗೋರಿ, ಎಲ್ಲ ಲಿಂಗ ಶೇಪ್ ಇರುತ್ತೆ. ಅದೊಂದು ಅಲ್ಲೊಂದು ಅದ್ಭುತ ಆ್ಯಕ್ಚುಲಿ, ಮಸ್ತ್ ಇರುತ್ತೆ. ಮತ್ತು ಓಂಕಾರೇಶ್ವರ ನದಿ ಮುಂದೆ ಹೋಗ್ತಾ ಓಂಕಾರ ಶೇಪ್ ಒಳಗೆ ಐತಿ. ಅದ್ರ ಸಂಬಂಧ ಅದು ಓಂಕಾರೇಶ್ವರ ಸ್ಪೆಷಾಲಿಟಿ. ಬೋಟಿಂಗ್ ಆದಮೇಲೆ ಅದು ಯಾವುದೋ ಟಾಲ್ ಎತ್ತರ ಮೇಲೆ ಒಂದು ಗುಡಿ ಇತ್ತು ರೀ. ಅದನ್ನ ಗುಡಿ ನೋಡೋಕೆ ಹೋಗಿದ್ವಿ. ಆ ಗುಡಿನೂ ಚೆನ್ನಾಗಿತ್ತು ಆ್ಯಕ್ಚುಲಿ, ಡೀಸೆಂಟಾಗಿ. ಫೋಟೋ ತೊಗೊಳಕ್ಕೆ ಅದೊಂದು ಬೆಸ್ಟ್ ಪ್ಲೇಸ್ ಅಲ್ಲಿ. ನಾವು ಒಂದು 4-5 ಫೋಟೋ ತೊಗೊಂಡು ಆಮೇಲೆ ನೆಕ್ಸ್ಟ್ ಹೋಗಿದ್ದೆ ಮಮಲೇಶ್ವರ. ಇದನ್ನು ಭಾರಿ ಫೇಮಸ್ ರೀ, ಮತ್ತು ಮಸ್ತ್ ಐತಿ ಟೆಂಪಲ್ ಮಾತ್ರ. ಮಮಲೇಶ್ವರ ಒಳಗೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು. ಮಮಲೇಶ್ವರ ನೋಡಿಕೊಂಡು ಒಟ್ಟಿಗೆ ಭಾಳ ಹಸುವಾಗಿತ್ತು. ನಾವು ವಾಪಸ್ ಬಂದು ನಾಷ್ಟ ಮಾಡೋಕೆ ಕುಂತೇ ಬಿಟ್ಟಿವ್ರಿ. ಬಟ್ ನಾಷ್ಟ ಏನು ಮಾಡ್ತೀರಿ, ಅವಲಕ್ಕಿನೇ ಇತ್ತು. ಮತ್ತೆ ನಿಮಗೆ ಇನ್ನೊಂದು ಆಪ್ಷನ್ ಏನಂತಂದ್ರೆ, ಇಡ್ಲಿ ದೋಸೆ ಎಲ್ಲ ತಿನ್ನೋಕೆ ಹೋಗ್ಬೇಡ್ರಿ ನಾರ್ತ್ ಇಂಡಿಯಾಗೆ ಹೋದಾಗ. ಯಾಕಂದ್ರೆ ಅವ್ರು ಅಷ್ಟು ಸೌತ್ ಇಂಡಿಯನ್ಸ್ ಥರ ಮಾಡಲ್ರಿ. ಸೊ ಬೆಸ್ಟ್ ಏನಂದ್ರೆ ಅವ್ರ ಫುಡ್ಡೇ ತಿನ್ನಿ, ಮಸ್ತ್ ಇರುತ್ತೆ ರೀ. ನಾವು ಅದೇ ಮಾಡಿದ್ವಿ. ಅವಲಕ್ಕಿ ಜಿಲೇಬಿ ಎಲ್ಲ ತಿಂದ್ವಿ. ವಾಪಸ್ ಅಣ್ಣಗೆ ಬಂದು ಟಾಟಾ ಬಾಯ್ ಬಾಯ್ ಹೇಳಿ
ನಾವು ಅಲ್ಲಿಂದ ಹೊರಟಿವಿ ರೀ. ನೆಕ್ಸ್ಟ್ ನಮ್ಮ ಟ್ರಿಪ್ ಎಲ್ಲಿಗೆ ಅಂತಂದ್ರೆ ಕಾಶಿಗೆ ಹೋಗೋಕ್ಕಿಂತ ಮುಂಚೆ ನಾವು ಕಾಂಡ್ವಾಗೆ ಹೋಗ್ಬೇಕು. ಕಾಂಡ್ವಾಯಿಂದ ರೈಲ್ವೆ ಇದ್ದಿದ್ದ ಒಂದು ಬಂದು ಬಿದ್ದಿದ್ದು ಬಸ್ ಒಳಗೆ ಕುಂತು ಸೀಟ್ ಚೆಕ್ ಮಾಡ್ಕೊಂಡು ಕುಂತಿದ್ವಿ. ಚಾಟ್ ವೇಕೆನ್ಸಿ ಒಳಗೆ ಯಾವಾರ ಖಾಲಿ ಅದಾವೆ ಏನಂತೇಳಿ. ಯಾಕಂದ್ರೆ ಈ ಟೈಮ್ನಾಗ ನಿಮಗೆ ಸ್ಲೀಪರ್ ಸಿಗಬೇಕಂದ್ರೆ ಭಾಳ ಕಷ್ಟ. ನಿಮಗೆ ಗೊತ್ತಿದ್ದ ಐತೆ ಅದು. ನಾವು ಮಾಡಿದ್ದದೆ ಚಾಟ್ ವೇಕೆನ್ಸಿ ಎಲ್ಲ ಚೆಕ್ ಮಾಡ್ಕೊಂಡು ಕುಂತ್ವಿ. ಅಷ್ಟೊತ್ತಿಗೆ ಬಸ್ಸು ಬಂತು. ಅದಕ್ಕೆ ಆ ಬಸ್ಸಿಗೆ ರೆಡಿಯಾಗಿ ಕಾಂಡ್ವಾಗೆ ಹೊರಟಿವಿ. ಸ್ವಲ್ಪ ದೊಡ್ಡ ಜರ್ನಿ ತಲ ಸುಸ್ತಾಗಿದ್ದೀವಿ, ಮಕೊಂಬಿಟ್ಟಿದ್ದೆ ನಾನಂತರೂ. ಅಣ್ಣರು ಇಂಥದ್ರಲ್ಲೂ ಬಿಡಲಿಲ್ಲ, ವಿಡಿಯೋ ಎಲ್ಲ ಮಾಡಿದರು. ಸೊ ಎಲ್ಲ ಮಕೊಂಡು ಮಧ್ಯದಲ್ಲಿ ಒಂದು ಗಾಡಿ ನಿಂತು ಹೋಗಿ ಬಾಳೆಹಣ್ಣು ತೊಗೊಂಬಂದ್ವಿ. ಬಾಳೆಹಣ್ಣು ಭಾಳ ಸಸ್ತಾ ಇದ್ವು, ಮಸ್ತ್ ಇದ್ವು. ಅಣ್ಣ ಚಿಲ್ಲರ್ ತರಕ್ಕೆ 1 ಕಿಲೋಮೀಟ್ರ್ ಹೋಗ್ಬಿಟ್ಟ. ಗಾಡಿ ನಿಂತಿತ್ತಲ್ಲ, ಸೊ ಅಂಜಿಕಿರಲಿಲ್ಲ. ನೀರು ಬಾಟ್ಲೆಲ್ಲ ತೊಗೊಂಡು ಕಾಂಡ್ವಾಗೆ ಬಂದ್ವಿ. ಕಾಂಡ್ವಾಗೆ ಬಂದ ತಕ್ಷಣ ಅಲ್ಲಿಂದ ಸೀದಾ ಆಟೋ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿಬಿಟ್ಟಿವ್ರಿ. ಇನ್ನೂ 1 ಅವರ್ ಟೈಮ್ ಇತ್ತಲ್ಲ, ರೈಲ್ವೆ ಸ್ಟೇಷನ್ ಬ್ಯಾಸರದಕ್ಕೆ ಬಂದು ವಡಾಪಾವ್ ತಿಂದ್ವಿ. ಮಸ್ತ್ ನಾವು ಬೆಂಕಿ ವಿಡಿಯೋ ಮಾಡ್ತೀವಿ ಅಂತೇಳಿ ಅಣ್ಣ ಇನ್ನೂ ಮನಸ್ಸು ಮೇಲೆ ತೊಗೊಂಡು ಭಾರಿ ಮಾಡಿದ್ರು. ನಿಮ್ಮದು ಅದೊಂದು ಅಡ್ವಾಂಟೇಜು, ವಿಡಿಯೋ ಮಾಡೋಕ್ಕೆ ಚಲೋ ಮಾಡಿಬಿಡ್ರಿ, ಭಾರಿ ಐಟಮ್ ಮಾಡಿಕೊಡ್ತಾರೆ. ವಾಪಸ್ ಬಂದು ಜನರಲ್ ಟಿಕೆಟ್ ತೊಗೊಂಡಿವ್ರಿ. ಜನರಲ್ ಟಿಕೆಟ್ ತೊಗೊಂಡು ಚಾಟ್ ವೇಕೆನ್ಸಿ ಒಳಗೆ ನೋಡಿರ್ತೀವಲ್ಲ, ಅಲ್ಲೋ ಕುಂದ್ರಮನ ಟೆಕ್ನಿಕ್ AC ಒಳಗೆ ಹೋದ್ವಿ. ಬಟ್ ನಮಗೆ TC ಸಿಕ್ಕಿಬಿಟ್ಟ. ಅವ 6,000 ರೂಪಾಯಿ ಕಟ್ಟರೆ ಸೀಟ್ ಕೊಡ್ತೀನಿ ಅಂದ. ಆಯ್ತು ಅಂತೇಳಿ ವಾಪಸ್ ಬ್ಯಾಗ್ ತೊಳಕ್ಕೆ ಬರೋಷ್ಟಿಗೆ ನಮಗೊಬ್ರು ಆಂಟಿ ಸಿಕ್ಕರು, ಭಾಳ ಹೆಲ್ಪ್ ಮಾಡಿದರು. ಆ ಮಿರಾಕಲ್ ಏನಂತ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಾಗ. ಸೊ ಊಟ ಎಲ್ಲ ಮಾಡಿದ್ವಿ, ಮಲ್ಕೊಂಬಿಟ್ವಿ. ಇಷ್ಟ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮುಂದಿನ ವೀಡಿಯೋ ನೋಡಿರಿ.